ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆಲ್ಲ. ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರಾಡರ್ ಶಿವ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರ ವಿಡಿಯೋ ನೋಡತ್ತಿರಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ಏನು ಟ್ರೆಂಡಿಂಗ್ ಆಗ್ತಾ ಇದೆಲ್ಲ. ಒಬ್ಬರು ಕನ್ನಡ ನ್ಯೂಸ್ ಚಾನಲ್ ಆ್ಯಂಕರ್ ಅವರು ಶೆಟ್ರು ಅವರು ಬಂದಂಥ ಒಂದು ಬಾಯಲ್ಲಿ ಡೈಲಾಗು, ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂಥ ಟೈಮಲ್ಲಿ ಅಲ್ಲೊಬ್ಬರು ಹೇಳ್ತಾರೆ, ನೀವು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ತಾರೆ. ಆದರೆ ಅದೇ ಆ್ಯಂಕರ್ ಶೆಟ್ರು ಅವರು ಶೆಡ್ಗೆ ಬಾ, ಶೆಡ್ ಹೋಗಿ ಕುಂಟೆ ಬಿಲ್ಲು ಆಡೋಣವ ಅಂತ ಏನೊಂದು ಡೈಲಾಗ್ ಇದೆಯಲ್ಲ, ಇವತ್ತು ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂದರಪ್ಪ. ಸರಿಸುಮಾರು ನಮ್ಮ ಕರ್ನಾಟಕದಲ್ಲೇ ಟೋಟಲಾಗಿ ಇಲ್ಲಿವರೆಗೂ ಒಂದಲ್ಲ ಎರಡಲ್ಲ 7 ಕೋಟಿ ಜನ ವೀಕ್ಷಣೆ ಪಡೆದು ಇನ್ನಾದರೂ ಆ ವಾಯ್ಸು ಆ ರೀಲು ಇನ್ನಾದರೂ ಟ್ರೆಂಡಿಂಗಲ್ಲಿ ಆಗ್ತಾಯಿದೆ. ಸರಿಸುಮಾರು 7 ಕೋಟಿ ಜನ ವೀಕ್ಷಣೆ ಪಡೆದು ಅಷ್ಟು ಫೇಮಸ್ ಆಗಿದ್ದಾರೆ ಶೆಟ್ರು. ಇನ್ನು ಅವ್ರು ಬಂದಂಥ ಬಾಯಲ್ಲಿ ಡೈಲಾಗೇ ಅಷ್ಟು ಫೇಮಸ್ ಆಗಿದೆ. ಇನ್ನು ನೋಡ್ಬೋದು ಫ್ರೆಂಡ್ಸ್, ದರ್ಶನ್ ಸರ್ ಅವರು ಹೊರಗಡೆ ಬಂದ ತಕ್ಷಣ ಅವ್ರ ಫ್ಯಾನ್ಸ್ ಯಾವ ರೀತಿ ಅವರನ್ನು ಹೊತ್ತು ಮೆರೆಸ್ತಾರೋ ಇನ್ನು ನೋಡಬೇಕಿದೆ. ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಇನ್ನು ಈ ರೀಲ್ ಎಷ್ಟು ಟ್ರೆಂಡ್ ಆಗ್ತಾ ಇದೆ ಅಂದರೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಈ ರೀಲ್ನ ಮಾಡ್ತಾ ಇದ್ದಾರೆ. ಒಳ್ಳೆಯದು, ಪರವಾಗಿಲ್ಲ. ಆದರೆ ಅವರೇ ಸರಿಸುಮಾರು ಶೆಟ್ರ್ ಅವರೇ ಹೇಳಿದ್ದಾರೆ, ಜಸ್ಟ್ ಇದು ತಮಾಷೆ ಅಲ್ಲ, ಜಸ್ಟ್ ಅದು ಆ ಒಂದು ಕೇಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಜಸ್ಟ್ ಆ ವ್ಯಕ್ತಿ ಮಾತಾಡಿದ್ದಕ್ಕೆ ಜಸ್ಟ್ ಅವರು ರಿಪ್ಲೈ ಕೊಟ್ಟಿದ್ರು ಅವತ್ತು. ಬಟ್ ಅದೇ ವಾಯ್ಸು ಇವತ್ತು, ಅದೇ ರೀಲು ಇವತ್ತು ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂದರೆ ಸರಿಸುಮಾರು 7 ಕೋಟಿ ಜನ ವೀಕ್ಷಣೆ ಪಡೆದು ಇವತ್ತು ಸರಿಸುಮಾರು ಬಹಳಷ್ಟು ಜನ ಅದನ್ನು ರೀಲ್ಸ್ ಮಾಡೋದ್ರ ಮುಖಾಂತರ ಟ್ರೆಂಡ್ ಆಗ್ತಾಯಿದೆ. ಓಕೆ, ಪರವಾಗಿಲ್ಲ ಫ್ರೆಂಡ್ಸ್, ಮಾಡಿ, ಚೆನ್ನಾಗಿ ಮಾಡಿ. ಇದೇ ರೀತಿ ದರ್ಶನ್ ಸರ್ ಫ್ಯಾನ್ಸು ಕೂಡ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಕೇಳ್ಕೊತಾ ಇದ್ದಾರೆ. ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರಲಿ, ನಾನು ಸಹ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.